ಒಳ್ಳೆ ಹಾಡು ಬರ್ತಾ ಇತ್ತು. ಈ ವಿಡಿಯೋ ಹಾಕೋದ್ರಿಂದ ಹಾಡು ನಿಂತೋಯ್ತು. ನನ್ನ ಬರ್ತಲಿದೆ ನನಗೆ. ನಾನಿವತ್ತು ವಾಚ್ ಕಲೆಕ್ಷನ್ ಮಾಡೋಣ ಹೇಗಿರೋ ಬಾಕ್ಸಿಗೆ ಜೋಡಿಸ್ತಿದ್ನಲ್ಲ ಅದಕ್ಕೆ ತಗೊಂಡೆ. ಒಳ್ಳೆ ಹಾಡು ಬರ್ತಾ ಇತ್ತು. ಈ ವಿಡಿಯೋ ಹಾಕೋದ್ರಿಂದ ಹಾಡು ನಿಂತೋಯ್ತು. Hi boys. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. Happy anniversary to you. Happy anniversary to you. Happy anniversary. I just need to know what's on your mind. You can call my name, I'll be alright. I just need to know what's on your mind. I just wanna dance all night. I just wanna dance all night. What you doing? Just wanna dance all night. 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 Walk the night. Just wanna dance all 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 night. I just need to know what's on your mind. You can call my name, I'll be alright. I just need to know what's on your mind. I just wanna dance all night. I just wanna dance all night. I just wanna dance all night. Just wanna dance all night. I just wanna dance all night. I just wanna dance all night. I just wanna dance all night.
ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ ಒಂದು ವಾಚ್ ಬಾಕ್ಸ್ ತೊಗೋಬೇಕು ಅಂದ್ಬಿಟ್ಟು, ಎಲ್ಲ ಬಾಕ್ಸಲ್ಲೂ ಒಂದೊಂದು ಇಡೋ ಬದಲು ಈ ಥರ ಒಂದು ಬಾಕ್ಸ್ ತೊಗೊಂಡಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮಾರು ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಇದು ನಮ್ಗೆ ತೊಗೋಬೇಕಂತ ಅಂದ್ಕೊಂಡಿರಲಿಲ್ಲ, ನಾನು ಅಂದ್ಕೊಂಡಿದ್ದೆ. ಆದರೆ ಇದು ಹೆಂಗೆ ಸಿಕ್ತು ಅಂದರೆ, ಮೊನ್ನೆ ನಾವು ಆ್ಯನಿವರ್ಸರಿಗೆ ವಾಚ್ ತೊಗೊಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಅವರೇ ಇದನ್ನು ನಮಗೆ ಗಿಫ್ಟ್ ಅಂತ ಕೊಟ್ಟರು. ಅವರು ಸುಮಾರು ವರ್ಷಗಳಿಂದ ಪರಿಚಯ ನಮಗೆ, ಯಾವಾಗಲೂ ಅಲ್ಲೇ ವಾಚ್ ತೊಗೋತೀವಲ್ಲ, ಹಂಗಾಗಿ ನಮ್ಗೆ ಅವರೇ ಕೊಟ್ಟರು ಇದನ್ನು ಗಿಫ್ಟು. ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದಕ್ಕೆ ಒಂದು ಲಾಕ್ ಕೂಡ ಇದೆ, ಕೀ ಕೊಟ್ಟಿದ್ದಾರೆ, ಇದು ಲಾಕ್ ಮಾಡಿ ಇಟ್ಕೊಬೋದು ನಾವು. ತೆಗಿ, ಇದು ಓಪನ್ ಮಾಡು ಕೀನ. ಇಲ್ಲಿ ಹಾಕೋದಿಲ್ಲ, ಫಸ್ಟ್ ಇರೋ ಲಾಕ್ ಹಿಂಗೆ ಹಾಕೋದು ಮತ್ತು ಕ್ಲೋಸ್ ಮಾಡೋದು ಹೆಂಗೆ ನೋಡೋಣ. ಒಂದು ಕವರ್ ಇದೆ, ತೆಗಿಬೇಕಿಲ್ಲ. ಇಲ್ಲಿ ತೆಗಿತಾ ಇಲ್ಲ. ವಾಚ್ಗಳು ಇಟ್ಬಿಟ್ಟು ಲಾಕ್ ಮಾಡೋಣ. ಓಪನ್ ಮಾಡು. ಯಾವುದಿದು ಪೋಸ್ಟಿಲ್ಲು? ಇದು ಹೋದ ವರ್ಷ ಆ್ಯನಿವರ್ಸರಿ ತೊಗೊಂಡಿದ್ದು ಅನಿಸುತ್ತೆ ಅಲ್ವಾ? ಏನೋ ಮರ್ತೋಗಿದೆ. ಯಾವಾಗ ಯಾವ್ಯಾವ ವಾಚ್ ತೊಗೊಂಡ್ವಿ ಅನ್ನೋದು ಮರ್ತೋಗಿದೆ ನನಗೆ. ನಾನಿವತ್ತು ವಾಚ್ ಕಲೆಕ್ಷನ್ ಮಾಡೋಣ ಹೆಂಗಿರೋ ಬಾಕ್ಸಿಗೆ ಜೋಡಿಸ್ತಿದ್ನಲ್ಲ, ಅದಕ್ಕೆ ತೊಗೊಂಡೆ. ಇದು ನನ್ನ ಫೇವ್ರೆಟ್ ವಾಚು, ಅವ್ರಿಗೆ ಯಾವಾಗಲೂ ನಾನೇ ಕೊಡಿಸಿದ್ದು ಅನಿಸುತ್ತೆ. ಚೆನ್ನಾಗಿದೆ. ಇದು ಯಾವಾಗಲೂ ರೀಸೆಂಟಾಗೆ ತೊಗೊಂಡ್ವಿ. ಇದೊಂಥರ ಡಬಲ್ ಕಲರ್ ಇತ್ತಲ್ಲ, ಹಂಗಾಗಿ ನನಗಿಷ್ಟ ಆಯಿತು. ಸೊ ಅವ್ರಿಗೆ ಸ್ವಲ್ಪ ವಾಚ್ಗಳಂದರೆ ತುಂಬ ಇಷ್ಟ, ಅದಕ್ಕೆ ಯಾವಾಗಲೂ ರೆಗ್ಯುಲರಾಗಿ ಗಿಫ್ಟ್ ಅಂದರೆ ನನಗೆ ಯಾವಾಗಲೂ ವಾಚೇ ನೆನಪು ಬರುತ್ತೆ, ಹಂಗಾಗಿ ವಾಚೇ ಗಿಫ್ಟ್ ಕೊಡಿಸ್ತಾ ಇರ್ತೀನಿ. ಇದು ಸುಮಾರು ವರ್ಷನೇ ಆಯಿತು. ಅವರು ನಾನು ಒಟ್ಟಿಗೆ ತೊಗೊಂಡಿದ್ವಿ. ನಂದು ಎಲ್ಲೋ ಊರಲ್ಲಿ ಮಿಸ್ ಆಯಿತು ಇದು ವಾಚು, ಅವ್ರದ್ದಿದೆ. ಇದು ಕೂಡ ತುಂಬ ಇಷ್ಟ. ಇಬ್ಬರು ಬ್ಲಾಕ್ ಕಾಂಬಿನೇಷನ್ ಚೆನ್ನಾಗಿದೆ, ಗೋಲ್ಡು ಮತ್ತು ಬ್ಲಾಕ್ ಅಂದ್ಬಿಟ್ಟು ತೊಗೊಂಡಿದ್ವಿ. ಇಬ್ಬರು ಒಟ್ಟಿಗೆ ತೊಗೊಂಡಿದ್ವಿ ಇದನ್ನು ಕೂಡ. ಆದರೆ ನಂದೆಲ್ಲೋ ಮಿಸ್ ಆಗಿದೆ ಈ ವಾಚು, ನನಗೆ ಎಲ್ಲಿ ಅಂತ ಸಿಗ್ತಾ ಇಲ್ಲ. ಸೊ ಹುಡುಕಬೇಕು. ನನಗೂ ತುಂಬ ಇಷ್ಟ ಇದು ಕಲರು. ಇದು ಮೊನ್ನೆ ತಗೊಟ್ಟಿದ್ದು ಆ್ಯನಿವರ್ಸರಿ. ಇವಾಗ ಈ ವರ್ಷ ಮೊನ್ನೆ ಆ್ಯನಿವರ್ಸರಿ ಆಯ್ತಲ್ಲ, ಸೊ ಹಾಗಾಗಿ ನಾನು ಇದನ್ನು ಅವ್ರಿಗೆ ತೊಗೊಳ್ಳೋಣ ಅಂತ ಹೋಗಿದ್ದೆ. ಅವರು ಅದೇ ಥರ ವಾಚ್ ನನಗೂ ಕೇಳಿದ್ರು, ಅಲ್ಲಿ ಅದೇ ಥರ ವಾಚ್ ಇತ್ತು. ಸೊ ಹಂಗಾಗಿ ಇಬ್ಬರು ಒಟ್ಟಿಗೆ ತೊಗೊಳ್ಳೋಣ ಒಂದೇ ಥರ ಅಂದ್ಬಿಟ್ಟು ಇಬ್ಬರು ಒಟ್ಟಿಗೆ ತೊಗೊಂಡ್ವಿ. ತುಂಬ ಇಷ್ಟ ಆಯಿತು, ಒಂಥರ ಚೆನ್ನಾಗಿದೆ ಅಲ್ಲ. ಸೇಮ್ ಅದೇ ಥರ ನಂದು, ಸೇಮ್ ಮ್ಯಾಚಿಂಗ್. ಇಲ್ಲೇ ಇಟ್ಟರೆ ಚೆನ್ನಾಗಿರುತ್ತೆ ಒಂದೇ ಕಡೆ. ಈಗಂತೂ ಒಂದೇ ಕಡೆ ನೋಡೋಕೆ ಖುಷಿ ಆಗತ್ತೀವ. ನಾ ಎಲ್ಲನೂ ಒಂದೊಂದು ಬಾಕ್ಸಲ್ಲಿ ಹಾಕ್ಬಿಟ್ಟಿಟ್ಟಿದ್ದೆ. ಇವಾಗ ಬೇಕಂದಾಗ ಸಡನ್ನಾಗಿ ಯಾವ ವಾಚ್ ಬೇಕಾ ಆವಾಗ ನೋಡ್ಕೊಂಡು ಅದನ್ನು ಅಲ್ಲೇ ಹಾಕ್ಕೊಳಕ್ಕೆ ಚೆನ್ನಾಗಿದೆ ಒಂಥರ. ಇದು ಹೋದ ವರ್ಷ ನನ್ನ ಬರ್ತಡೆಗೆ ಅವ್ರು ಕೊಟ್ಟಿದ್ದು. ಆಲ್ಮೋಸ್ಟ್ ಇದೇ ಥರ ಇದೆ ವಾಚು, ಅವ್ರದ್ದು ಈ ಥರ ಇದೆ ಅಲ್ಲ, ಹಂಗಾಗಿ ಇದು ಹಂಗೆ ಇದೆ ಒಂದು ಸ್ವಲ್ಪ. ಬಟ್ ಇದು ಬೇರೆ ಬೇರೆ ಟೈಮಲ್ಲಿ ತೊಗೊಂಡ್ವಿ, ನಾವು ಒಟ್ಟಿಗೆ ಏನು ತೊಗೊಳಕ್ಕೆ ಹೋಗಲಿಲ್ಲ. ನನ್ನ ಬರ್ತಡೇಲಿ ಇದನ್ನು ಅವ್ರು ತಂದು ಕೊಟ್ಟಿದ್ದು. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗಂತೂ ಇದು ಕಲರ್ ಕಾಂಬಿನೇಷನು. ಥರ ಶೈನಿಂಗ್ ಇರುತ್ತೆ. ಜೊತೆಲೇ ಇಟ್ಬಿಡೋಣ. ಎರಡು ಒಂದೇ ಥರ ಸ್ವಲ್ಪ ಇದೆ, ಚೈನ್ ಒಂದೇ ಥರ ಇದೆ, ಚೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಷ್ಟೇ. ನೆಕ್ಸ್ಟು ನನ್ನ ಹತ್ರ ಆಲ್ಮೋಸ್ಟು ರಾಗ ವಾಚ್ಗಳೇ ಜಾಸ್ತಿ ಇರೋದು. ಇದು ಯಾವಾಗಲೂ ನನ್ನ ಬರ್ತಡೇಲೇ ಕೊಡಿಸಿದ್ದವರು. ಥರ ಚೆನ್ನಾಗಿದೆ ಇದನ್ನು. ಈ ಗೋಲ್ಡ್ ಕಲರಲ್ಲಿ ಒಂದು ವಾಚ್ ಇರಲಿ ಅಂದ್ಬಿಟ್ಟು ಇದು ಯಾವಾಗಲೂ ನಾನೇ ಸುಮ್ಮನೆ ಏನೋ ಹೋದಾಗ ತೊಗೊಂಡಿದ್ದೆ.
ಬಟ್ ಇವೆಲ್ಲ ವಾಚ್ಗಳು ಒಂದೇ ಶಾಪಲ್ಲಿ, ನಮ್ಮ ಮನೆಯವ್ರ ಫ್ರೆಂಡ್ದೇ ಒಂದು ಶಾಪ್ ಇದೆ, ಆ ಶಾಪಲ್ಲೇ ಯಾವಾಗಲೂ ನಾವು ಒಂದೇ ಶಾಪಲ್ಲೇ ತೊಗೊಂಡಿರೋದು. ಅದಕ್ಕೆ ಅವ್ರು ನಮಗೆ ಈ ವಾಚ್ ಬಾಕ್ಸ್ನೇ ಗಿಫ್ಟ್ ಕೊಟ್ಟಿದ್ದು ಈ ಸಾರಿ. ಇಷ್ಟೊಂದು ವಾಚ್ ಪರ್ಚೇಸ್ ಮಾಡಿರ್ತೀವಲ್ಲ ಯಾವಾಗಲೂ ಅಂದ್ಬಿಟ್ಟು. ಇದಂತೂ ತುಂಬ ಇಷ್ಟ ನನಗೆ. ಜಾಸ್ತಿ ಮದುವೆಗಳಿಗೆ ಹೋದಾಗ ಈ ವಾಚ್ ಹಾಕ್ಕೊಳ್ತೀನಿ. ಡೈಲಿ ಯೂಸ್ದೇ ಇದು ನಾನು ಯಾವಾಗಲೂ ರೆಗ್ಯುಲರಾಗಿ ನಾನು ಡೈಲಿ ಹೊರಗಡೆ ಏನೇ ಶಾಪಿಂಗ್ ಹೋಗಲಿ, ಯಾವುದೇ ಹಾಸ್ಪಿಟಲ್ಗೆ ಹೋಗಲಿ, ಸುಮ್ಮನೆ ಸ್ಕೂಲ್ ಹತ್ರ ಪೇರೆಂಟ್ಸ್ ಮೀಟಿಂಗ್ ಹೋಗಲಿ, ಯಾವಾಗಲೂ ರೆಗ್ಯುಲರಾಗಿ ನಾನು ಕರೆಕ್ಟಾಗಿ ಟೈಮ್ ಸೆಟ್ ಮಾಡಿಕೊಂಡು ಇಟ್ಕೊಂಡಿರೋಂಥ ವಾಚ್ ಇದು ಒಂದೇ. ಅದೇನೋ ಒಂಥರ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಯಾವಾಗಲೂ ನನಗಿದು ಹಾಕ್ಕೊಳಕ್ಕೆ ಇಷ್ಟ. ಒಂದು ಸಾರಿ ಹಾಕ್ಕೊಂಡು ತೋರಿಸ್ತೀನಿ ನನ್ನ ಕೈಗೆ ಹೆಂಗೆ ಕಾಣಿಸುತ್ತೆ ಅಂತ. ಹಂಗೆ ಹಿಡ್ಕೊಂಡು ನನ್ನ ಕೈ ಕಾಣಿಸಲ್ಲ. ನಿಮಿಷ ಇರೋ ಹಾಕೊಂಡು ತೋರಿಸ್ಬಿಡ್ತೀನಿ ವಾಚ್ ಹೆಂಗೆ ಕಾಣುತ್ತೆ ನನ್ನ ಕೈಗೆ ಅಂತ. ಬಟ್ ತುಂಬ ಇಷ್ಟ ನನಗೆ. ನಾನು ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ನಾನು ಸಾಮಾನ್ಯ ವಾಚ್ ಹಾಕೋದು ಅಪರೂಪನೇ. ಕಾಣಿಸುತ್ತೆ ನನ್ನ ಕೈಗೆ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ನೀಟಾಗಿ ಟೈಮ್ ಕರೆಕ್ಟಾಗಿ ಹಿಡಿತಾ ಇದೆ ಇದು. ಇದು ಕೂಡ ರಾಗನೇ, ಬಟ್ ಕಲರ್ ಇದು ಒಂಥರ ಚೆನ್ನಾಗಿದೆ. ಆದರೆ ತುಂಬ ವರ್ಷ ಆಯ್ತು ಇದು ತೊಗೊಂಡು, ಆದರೂ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಏನೂ ಹಾಳಾಗಿಲ್ಲ, ಒಂಚೂರು ಕಲರು ಹೋಗಿಲ್ಲ. ಸುಮಾರು ದಿನ ಇಟ್ಕೊಂಡಿದ್ದೀನಿ. ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಇದನ್ನು. ಇದು ಒಂದು ಯಾವಾಗಲೂ ನಾನು ರೆಗ್ಯುಲರಾಗಿ ಯೂಸ್ ಮಾಡೋಂಥದ್ದು ಬೆಲ್ಟದು. ನನಗೂ ಇದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀಟಾಗಿ. ಈ ಕಲರ್ ಏನೋ ತುಂಬ ಇಷ್ಟ ಆಗಿ ಯಾವಾಗಲೂ ನಾನೇ ತೊಗೊಂಡಿದ್ದೆ. ಪರ್ಪಲ್ ಕಲರ್ ಚೆನ್ನಾಗಿ ಡ್ರೆಸ್ಗಳಿಗೆಲ್ಲ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು. ಬಟ್ ಇದನ್ನು ರೇರು ಆಯಾ ಸ್ಯಾರಿಗಳಿಗೆ, ಡ್ರೆಸ್ಗಳಿಗೆ ಯಾವ್ದಾದ್ರು ಕಲರ್ ತುಂಬ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಮಾತ್ರ ಇದನ್ನು ಜಾಸ್ತಿ ಹಾಕ್ಕೊಳ್ತೀನಿ. ನೀಟಾಗಿಡು, ಹಂಗೆ ಒಳಗಡೆಗೆ ಹಾಕೋದು. ನಿನಗೆ ಯಾವ ವಾಚ್ ಇಷ್ಟ ಆಯಿತು ಇದರಲ್ಲೆಲ್ಲ? ತುಂಬ ಇಷ್ಟ ಆಗಿರೋದು ನನ್ನ ವಾಚ್ಗಳಲ್ಲಿ. ಪಾಪು ಬಾಯಲ್ಲಿ ನನ್ನ ವಾಚ್ಗಳಲ್ಲಿ ನಿನಗೆ ಯಾವ ವಾಚ್ ಇಷ್ಟ? ನಿನಗಿದು ಇಷ್ಟ ಆಯಿತಾ? ಅವರು ನಿಮ್ಮ ಅಪ್ಪನ ವಾಚಲ್ಲಿ ಎರಡು ಸೇಮ್ ಕಲರ್ ಇಷ್ಟ ಇವನಿಗೆ. ಲಕ್ಕು ಬಾಯಲ್ಲಿ ನಿನಗೆ ಯಾವ್ದು ಇಷ್ಟ? ಅದು ಹೇಳಕ್ಕೂ ಕಷ್ಟ. ಹಂಗೆ ನಾನು ಸರಿ ಮಾಡ್ಕೊಳ್ತೀನಿ. ಸೊ ಇದನ್ನು ಇಟ್ಬಿಡೋ. ನೆಕ್ಸ್ಟು ನನ್ನ ವಾಚ್ ಜಾಸ್ತಿ ಆಯಿತು. ಅವ್ರದ್ದು 4 ವಾಚು ಒಂದು ಹಾಕ್ಕೊಂಡಿದ್ದಾರೆ, ರೆಗ್ಯುಲರ್ ಯೂಸ್ಗೆ ಇಟ್ಕೊಂಡಿದ್ದಾರೆ ಅವರು ಕೂಡ. ಅದು ಇನ್ನೂ ತುಂಬ ಚೆನ್ನಾಗಿದೆ. ಅದೂ ಅವ್ರಿಗೂ ತುಂಬ ಇಷ್ಟ ವಾಚ್ಗಳಂದರೆ. ಇದೊಂದು ಸ್ಮಾರ್ಟ್ ವಾಚ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೆ. ಅವಾಗೆಲ್ಲ ಇದೇ ಜಾಸ್ತಿ ಅಲ್ವಾ, ಇದು ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ಚಾರ್ಜ್ ಕೂಡ ಹಾಕಿಲ್ಲ, ಸುಮಾರು ದಿನ ಆಯಿತು. ಇದು ಬರೀ ಡ್ರೆಸ್ಗಳು ಹಾಕೊಂಡಾಗೆ ಜಾಸ್ತಿ ಹಾಕ್ಕೊಳ್ತೀನಿ. ಸ್ಯಾರಿಗೆಲ್ಲ ತುಂಬ ಕಡಿಮೆ ಇದು. ಬಟ್ ಇದು ಬ್ಲ್ಯಾಕ್ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ನಾನು, ಬೇರೆ ಕಲರ್ ಬೇಡ ಅಂದ್ಬಿಟ್ಟು. ಸ್ವಲ್ಪ ಸರಿ ಹೋಯ್ತಾ ಕರೆಕ್ಟಾಗಿ? ಅದು ಹತ್ಕೊಡು. ಇನ್ನೊಂದು ಇದು ನನ್ನ ಮಗನೂ ತೆಗೆಸ್ಕೊಂಡಿದ್ದ, ನನಗೊಂದು ಬೇಕು ಅಂದ್ಬಿಟ್ಟು. ಅವನದು ನಂದು ಮತ್ತು ಇಬ್ರದ್ದು ಒಂದೇ ಕಲರು. ಅವನು ರೆಗ್ಯುಲರಾಗಿ ಯಾವಾಗಲೂ ಇದನ್ನೇ ಹಾಕ್ಕೊಳ್ತಾನೆ ಎಲ್ಲರೂ ಹೋದ್ರೂ. ಇದನ್ನು ಇಟ್ಬಿಡು. ಸೊ ಫೈನಲಿ ನಮ್ಮದು ವಾಚ್ ಕಲೆಕ್ಷನ್ ಈ ರೀತಿಯಾಗಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಅದನ್ನು ಇಡು, ಇದನ್ನಿಲ್ಲೇ ಇಡು. ಏನಾದರೂ ಸ್ವಲ್ಪ ಸೈಜ್ ಚೇಂಜಸ್ ಆದರೆ ಬೇಕಾಗುತ್ತೆ. ಅದು ನಾನು ಕಟ್ ಮಾಡಿಸಿ ಇಟ್ಟಿರೋಂಥ ಪೀಸ್ ಇಸ್ಕೊಂಬಂದು ನಾನು ಮತ್ತೆ ಏನಾದ್ರು ಟೈಟ್ ಆದರೆ ಮತ್ತೆ ಅದನ್ನು ಅಟ್ಯಾಚ್ ಮಾಡಿಸ್ಕೊಳ್ಳೋ ಅಂತ. ನನಗೆ ನಾನು ಯಾವಾಗ ಈ ಥರ ವಾಚ್ ತೊಗೊಂಡ್ರು 3 ಜಾಸ್ತಿ ಆಗುತ್ತೆ. 3 ಪೀಸ್ನ ಕಟ್ ಮಾಡಿ ನನಗೆ ಕೊಡ್ತಾರೆ, ಇಟ್ಕೊಂಡಿರಿ ಬೇಕಾಗುತ್ತೆ ಅಂತ. ಅಲ್ಲೇ ಇಟ್ಟಿರ್ತೀನಿ ಆ ವಾಚ್ ಹತ್ರ, ಇಲ್ಲಾಂದರೆ ಸಿಗಲ್ಲ ಅದು. ನನಗಂತೂ ತುಂಬ ಇಷ್ಟನೇ ಆಯಿತು ಈ ವಾಚ್ ಬಾಕ್ಸ್ ಅಂತೂ. ಈ ಥರ ಇಟ್ಕೊಳಕ್ಕೆ ತುಂಬ ದಿನ ಅನ್ಕೋತೀವಿ ತೊಗೋಬೇಕಂತ, ಬಟ್ ಅವರೇ ಕೊಟ್ಟರಲ್ಲ, ನನಗೆ ಇನ್ನೂ ಖುಷಿ ಆಯಿತು. ಒಂದು ಸರಿ ಎಲ್ಲ ಮೇಲಿಂದ ತೋರಿಸ್ತೀನಿ ನೋಡಿ. ಸೋ ಬ್ಯೂಟಿಫುಲ್.
ಲಾಕ್ ಮಾಡ್ತಿದ್ದಾನೆ ನನ್ನ ಮಗ. ಲಾಕ್ ಮಾಡು ಸನೆ ನೋಡೋಣ. ಅದೇ ಲಾಕ್ ಆಯಿತಾ? ಹಂಗೆ ಕುತ್ಕೊಂಡ್ರೆ ಲಾಕ್ ಆಗಿಬಿಡುತ್ತಾ? ಸ್ವಲ್ಪ ತಿರುಗಿಸ್ಬೇಕಾ? ನೋಡಿ ಇವಾಗ ತೆಗಿ ನೋಡೋಣ, ಓಪನ್ ಆಗುತ್ತಾ? ಆಗಲ್ಲ. ಓಪನ್ ಮಾಡು ಮತ್ತೆ ಕೀಯಿಂದ. ಈಗ ತೆಗಿ. ಹ್ಞೂ, ವಾವ್, ಸೂಪರ್ ಅಲ್ಲ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ನನಗಿಂತ ನನ್ನ ಮಗನಿಗೆ ತುಂಬ ಇಷ್ಟ ಆಗಿದೆ ಈ ಬಾಕ್ಸ್. ಹಾಕೋ, ಒಂದು ವಾಚ್ ಹಾಕೋ ನೋಡೋಣ ಯಾವುದಾದ್ರೂ ಹೆಂಗೆ ಕಾಣಿಸ್ತೀಯಾ? ಯಾವ್ದು ಫೇವ್ರೇಟ್ ಹೇಳ್ದಲ್ಲ ಅದನ್ನೇ ಹಾಕು. ನಿಂಗೆ ಸೈಜ್ ಸರಿ ಹೋಗುತ್ತಾ? ಡಬಲ್ ಲಾಕ್ ಅನ್ಸುತ್ತಲ್ಲ? ಏನೋ ಈಗಪ್ಪ ಎಲ್ಲ ವಾಚ್ಗಳು ಡಬಲ್ ಲಾಕ್ ಬರ್ತಿದೆ. ಸರಿಗೆ ತೋರಿಸು ಫ್ರಂಟ್ ನಿಮಿಷ. ವಾವ್, ಚೆನ್ನಾಗಿ ಕಾಣಿಸುತ್ತೆ ಕಣೋ.